ಕಾವೇರಿ ನಿವಾಸವನ್ನ ಸಿಎಂ ಡಿಕೆಶಿಗೆ ಬಿಟ್ಟುಕೊಡುವಂತೆ ಪತ್ರ ಬರೆಯಲಾಗಿದೆ. ಸಿದ್ದರಾಮಯ್ಯಗೆ ರಾಜ್ಯ ಬಿಜೆಪಿ ವಕ್ತಾರ ಎಸ್ ಪ್ರಕಾಶ್ ಪತ್ರ ಬರೆದಿದ್ದಾರೆ. ಕಾವೇರಿ ನಿವಾಸವನ್ನ ಸಿಎಂ ಡಿಕೆಶಿಗೆ ಬಿಟ್ಟುಕೊಡಿ ಅಂತ. ಸಿಎಂ ಅಧಿಕೃತ ನಿವಾಸ ಕಾವೇರಿ, ಅದನ್ನ ಬಿಟ್ಟುಕೊಡುವಂತೆ ಪತ್ರ ಬರೆಯಲಾಗಿದೆ. ನಿವಾಸ ಬಿಟ್ಟುಕೊಟ್ಟು ಕುಮಾರಕೃಪಾ ಅತಿಥಿ ಗೃಹವನ್ನ ಉಳಿಸಿಕೊಳ್ಳಿ. ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಅತಿಥಿ ಗೃಹವನ್ನ ಉಳಿಸಿ. ಸಿದ್ದರಾಮಯ್ಯಗೆ ರಾಜ್ಯ ಬಿಜೆಪಿ ವಕ್ತಾರ ಎಸ್ ಪ್ರಕಾಶ್ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮುಖಾಂತರ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಕಾವೇರಿ ನಿವಾಸವನ್ನ ಸಿಎಂ ಡಿಕೆಶಿಗೆ ಬಿಟ್ಟುಕೊಡಿ. ಸಿದ್ದರಾಮಯ್ಯಗೆ ರಾಜ್ಯ ಬಿಜೆಪಿ ವಕ್ತಾರ ಎಸ್ ಪ್ರಕಾಶ್ ಪತ್ರವನ್ನ ಬರೆದಿರುವಂಥದ್ದು. ಸಿದ್ದರಾಮಯ್ಯ ಇರುವಂತಹ ಕಾವೇರಿ ನಿವಾಸ ಏನಿದೆ, ಈ ನಿವಾಸವನ್ನ ಸಿಎಂ ಡಿಕೆಶಿಗೆ ಬಿಟ್ಟುಕೊಡಿ. ಸಿಎಂ ಅಧಿಕೃತ ನಿವಾಸ ಕಾವೇರಿ, ಅದನ್ನು ಅವರಿಗೆ ಬಿಟ್ಕೊಡಿ ಮುಖ್ಯಮಂತ್ರಿಗಳಿಗೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ನಿವಾಸವನ್ನು ಬಿಟ್ಕೊಟ್ಟು ಕುಮಾರಕೃಪಾ ಅತಿಥಿ ಗೃಹವನ್ನು ಉಳಿಸ್ಕೊಳ್ಳಿ. ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಅತಿಥಿ ಗೃಹ, ಅದನ್ನು ಉಳಿಸಿ ಅಂತ ಸಿದ್ದರಾಮಯ್ಯಗೆ ರಾಜ್ಯ ಬಿಜೆಪಿ ವಕ್ತಾರ ಎಸ್ ಪ್ರಕಾಶ್ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮುಖಾಂತರ ಈ ಬಗ್ಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಸಾಂಪ್ರದಾಯಿಕವಾಗಿ ಮುಖ್ಯಮಂತ್ರಿಗಳು ಯಾರಿರ್ತಾರೆ ಅವರು ಇರುವಂತಹ ನಿವಾಸ, ಅಧಿಕೃತ ನಿವಾಸ ಕಾವೇರಿ. ಅದರಿಂದಾಗಿ ಆ ಒಂದು ನಿವಾಸವನ್ನು ಮುಖ್ಯಮಂತ್ರಿಗಳಿಗೆ ಬಿಟ್ಕೊಡಿ ಅಂತ ಪತ್ರದ ಮುಖಾಂತರ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಈ ಪತ್ರದ ಮುಖಾಂತರ, ಪತ್ರದಲ್ಲಿ ಎಲ್ಲ ಅಂಶವನ್ನು ಉಲ್ಲೇಖ ಮಾಡಲಾಗಿರುವಂಥದ್ದು. ಪತ್ರದ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೈಕ್ ಮೇಲೆ ಉರುಳಿ ಬಿದ್ದ ಬೃಹತ್ ಕಂಟೈನರ್ ಲಾರಿ, ಅದೃಷ್ಟವಶಾತ್ ಬೈಕ್ ಸವಾರರು ಅಪಾಯದಿಂದ ಪಾರಾಗಿದ್ದಾರೆ. ಬಂಡಹಳ್ಳಿ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಆಗಿರುವಂತಹ ಘಟನೆ ಇದು. ಬೈಕ್ ಮೇಲೆ ಕಂಟೈನರ್ ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗೇಟ್ನಲ್ಲಿ ಕಂಟೈನರ್ ಬಿದ್ದ ಹಿನ್ನೆಲೆ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮೇಲೆ ಉರುಳಿ ಬಿದ್ದಿರುವಂತಹ ಬೃಹತ್ ಕಂಟೈನರ್ ಲಾರಿ, ಅದೃಷ್ಟವಶಾತ್ ಬೈಕ್ ಸವಾರರು ಅಪಾಯದಿಂದ ಪಾರಾಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬೃಹತ್ ಗಾತ್ರದ ಲಾರಿ ಇದು, ಕಂಟೈನರ್ ಇದು ಬೈಕ್ ಮೇಲೆ ಬಿದ್ದಿರುವಂಥದ್ದು. ಆ ಬೈಕ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಗಮನಿಸ್ತಾ ಇದ್ದೀವಿ. ಆದರೆ ಅದೃಷ್ಟವಶಾತ್ ಬೈಕ್ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೈಕ್ ನೋಡಿದ್ರೆ ನಿಜಕ್ಕೂ ಕೂಡ ಬದುಕಿದ್ದಾರಾ ಅಂತ ಅನಿಸುತ್ತೆ. ಆದರೆ ಅದೃಷ್ಟವಶಾತ್ ಅವರು ಬೈಕ್ನಲ್ಲಿ ಇದ್ದಂಥವರು ಎಸ್ಕೇಪ್ ಆಗಿದ್ದಾರೆ.